ಅನುದಿನದ ಆಹಾರ ಜುಲೈ 23 ಗುರುವಾರ. ವಿವೇಚನೆಯ ವರ. ಯೋಹಾನ 7ನೇ ಅಧ್ಯಾಯ 17ನೇ ವಚನ. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು. ಒಬ್ಬ ವ್ಯಕ್ತಿಯು ದೇವರ ಚಿತ್ತವನ್ನ ಮಾಡಲು ಆತನು ತನ್ನನ್ನು ಪೂರ್ಣ ಹೃದಯದಿಂದ ಸಮರ್ಪಿಸಿಕೊಂಡಾಗ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ. ಆ ಅಮೂಲ್ಯವಾದ ಆಶೀರ್ವಾದಗಳಲ್ಲಿ ದೈವಿಕ ಜ್ಞಾನ ಮತ್ತು ಆತ್ಮಿಕ ಗ್ರಹಿಕೆಯೂ ಸೇರಿದೆ. ವಿವೇಚನೆಯ ವರವು ಅವನ ಜೀವನದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಕಾಯಿನನು ಮತ್ತು ಏಬೇಲರು ಸಹೋದರರಾಗಿದ್ದರು. ಒಮ್ಮೆ ಅವರಿಬ್ಬರು ಕರ್ತನಿಗೆ ಕಾಣಿಕೆಯನ್ನು ತರಲು ಬಯಸಿದರು. ಕಾಯಿನನು ಕೇವಲ ಭೂಮಿಯ ಬೆಲೆಯಲ್ಲಿ ಕೆಲವನ್ನ ಕಾಣಿಕೆಯಾಗಿ ತಂದನು. ಆದರೆ ಏಬೇಲನು ದೇವರ ಚಿತ್ತಕ್ಕೆ ಅನುಸಾರವಾಗಿ ಯಜ್ಞವನ್ನು ಅರ್ಪಿಸಲು ಅಪೇಕ್ಷಿಸಿದನು. ಕರ್ತನಿಗೆ ಯಾವುದು ಪ್ರಿಯವಾದದ್ದು, ದೇವರು ಎಂತಹ ಕಾಣಿಕೆಯನ್ನು ಸ್ವೀಕರಿಸುತ್ತಾನೆ ಮತ್ತು ಆತನ ಹೃದಯಕ್ಕೆ ಯಾವುದು ಸಂತೋಷವನ್ನು ತರುತ್ತದೆ ಎಂಬುದನ್ನು ಅವನು ಜಾಗರೂಕತೆಯಿಂದ ಯೋಚನೆ ಮಾಡಿದನು. ಅವನು ತನ್ನ ಹೃದಯವನ್ನು ದೇವರ ಹೃದಯದೊಂದಿಗೆ ಜೋಡಿಸಿದಾಗ ದೇವರು ಒಂದು ದಿನ ತನ್ನ ಏಕೈಕ ಮಗನನ್ನು ಲೋಕಕ್ಕಾಗಿ ಕುರಿಮರಿಯಾಗಿ ನೀಡುವನು ಎಂಬುದನ್ನು ನಂಬಿಕೆಯಿಂದ ಗ್ರಹಿಸಿದನು. ಆದ್ದರಿಂದಲೇ ಏಬೇಲನು ಒಂದು ಕುರಿಯನ್ನು ತನ್ನ ಯಜ್ಞವಾಗಿ ಅರ್ಪಿಸಿದನು. ಕರ್ತನು ಆ ಕಾಣಿಕೆಯನ್ನು ಸ್ವೀಕರಿಸಿದನು ಮತ್ತು ಅದು ಅತ್ಯುತ್ತಮವಾದ ಯಜ್ಞವಾಯಿತು. ದೇವರ ಚಿತ್ತವನ್ನು ಮಾಡಲು ತನ್ನನ್ನು ಒಪ್ಪಿಸಿಕೊಡುವವನು ದೇವರ ಮನಸ್ಸನ್ನು ತಿಳಿದುಕೊಳ್ಳುವನು. ಆತನು ಸರಿಯಾದ ಸತ್ಯ ಬೋಧನೆಯನ್ನ ಗುರುತಿಸುವನು. ಅವನು ನಡೆಯಬೇಕಾದ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವನು. ಕರ್ತನು ಖಂಡಿತವಾಗಿಯೂ ಅವನಿಗೆ ಆ ಪರಲೋಕದ ಪ್ರಕಟಣೆಯನ್ನು ಮತ್ತು ಆತ್ಮಿಕ ಒಳನೋಟವನ್ನು ದಯಪಾಲಿಸುವೆನು. ಕ್ರೈಸ್ತಿಯ ಜೀವನಕ್ಕೆ ಸತ್ಯ ಬೋಧನೆಯು ಅತ್ಯಗತ್ಯವಾಗಿದೆ. ಇದು ನಮ್ಮ ಆತ್ಮಿಕ ಬೆಳವಣಿಗೆಗೆ ಮತ್ತು ಸ್ಥಿರತೆಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಎಲೆಯ ಸಸ್ಯಗಳ ಮೇಲೆ ಬೀಳುವ ಹದವಾದ ಮಳೆಯಂತಿದೆ. ಕರ್ತನು ಹೀಗೆ ಘೋಷಣೆ ಮಾಡಿದ್ದಾನೆ, ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿ ಪಲ್ಯಗಳ ಮೇಲೆ ಬೀಳುವ ಹದ ಮಳೆಯಂತೆಯೂ ಹಿತವಾಗಿರುವುದು. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 2ನೇ ವಚನ. ಅದೇ ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾದ ಸುಳ್ಳು ಬೋಧನೆಗಳೂ ಇವೆ. ಅನೇಕ ಸುಳ್ಳು ಬೋಧನೆಗಳು, ಪ್ರವಾದಿಗಳು ಕುರಿಗಳ ವೇಷದಲ್ಲಿ ಬರುತ್ತಾರೆ, ಆದರೆ ಒಳಗಡೆ ಅವರು ಹೊಲಸು ತೋಳಗಳಾಗಿದ್ದಾರೆ. ಜನರನ್ನು ದಾರಿ ತಪ್ಪಿಸಲು ಆ ಚಿಹ್ನೆಗಳನ್ನು ಮತ್ತು ಅದ್ಭುತಗಳನ್ನು ಪ್ರದರ್ಶಿಸುವ ವಂಚಕರು ಮತ್ತು ಕ್ರಿಸ್ತ ವಿರೋಧಿಗಳು ಹೇಳುತ್ತಾರೆ. ಆದರೂ ದೇವರ ಚಿತ್ತವನ್ನು ಮಾಡಲು ಸಂಪೂರ್ಣವಾಗಿ ಬದ್ಧನಾಗಿರುವ ವ್ಯಕ್ತಿಯು ಸುಲಭವಾಗಿ ದಾರಿ ತಪ್ಪುವುದಿಲ್ಲ. ಅವನು ಸತ್ಯವನ್ನು ಗುರುತಿಸಿ ಸತ್ಯ ಬೋಧನೆಯಲ್ಲಿ ಸ್ಥಿರವಾಗಿರುತ್ತಾನೆ. ನಾವು ದೇವರ ಚಿತ್ತವನ್ನು ತಿಳಿಯಲು ಮತ್ತು
ಅದಕ್ಕೆ ವಿಧೇಯರಾಗಲು ನಮ್ಮ ಹೃದಯಗಳನ್ನು ತಿರುಗಿಸುವಾಗ ಆತನು ತನ್ನ ಕೃಪೆಯ ಉದ್ದೇಶದ ರಹಸ್ಯಗಳನ್ನು ನಮಗೆ ಬಹಿರಂಗಪಡಿಸುತ್ತಾನೆ. ಎಫೆಸದವರಿಗೆ 1ನೇ ಅಧ್ಯಾಯ 9-10 ವಚನಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲನಾದ ಪೌಲನಿಗೆ ಅಂತಹ ಆಳವಾದ ಆ ಪರಲೋಕದ ಪ್ರಕಟಣೆಗಳನ್ನು ಏಕೆ ವಹಿಸಿಕೊಟ್ಟನು? ಏಕೆಂದರೆ ಪೌಲನು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು, ಕರ್ತನೇ, ನಾನು ಏನು ಮಾಡಬೇಕೆಂದು ನೀನು ಬಯಸುತ್ತೀ ಎಂದು ಪ್ರಾರ್ಥಿಸಿದನು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 6ನೇ ವಚನ. ದೇವರ ಚಿತ್ತಕ್ಕೆ ಅವನು ಪೂರ್ಣ ಹೃದಯದಿಂದ ಸಮರ್ಪಿಸಿದಾಗ ದೇವರ ಪ್ರಕಟಣೆ ಮತ್ತು ಜ್ಞಾನದ ಬಾಗಿಲು ಅವನಿಗೆ ತೆರೆಯಿತು. ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಚಿತ್ತದಂತೆ ನಡೆಯಲು ನಿಮ್ಮನ್ನು ಇಂದು ಸಮರ್ಪಿಸಿಕೊಳ್ಳಿರಿ. ನೀವು ಆತನಿಗೆ ವಿಧೇಯರಾಗಲು ಪ್ರಯತ್ನಿಸುವಾಗ ಆತನು ನಿಮಗೆ ಜ್ಞಾನ, ವಿವೇಚನೆ ಮತ್ತು ತನ್ನ ಮಾರ್ಗಗಳ ತಿಳುವಳಿಕೆಯನ್ನು ನೀಡುವನು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಯೆಶಾಯ 45ನೇ ಅಧ್ಯಾಯ 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 33-34 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.